ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಚಪಾತಿಗೋಸ್ಕರ ಸೂಪರ್ ಸಿಂಪಲ್ ಆಗಿರೋ ಸೈಡ್ ಡಿಶ್ ರೆಸಿಪಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1-2 ಚಮಚದಷ್ಟು ಎಣ್ಣೆ ಜಾಸ್ತಿ ಅನಿಸಿದ್ರೆ ಕಡಿಮೆ ಹಾಕ್ಕೊಳ್ಳಿ. ಸಾಸಿವೆ ಮತ್ತು ಜೀರಿಗೆ. ಸಾಸಿವೆ ಸಿಡಿದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ ದೊಡ್ಡ ಮೆಣಸಿನಕಾಯಿ ಅಥವಾ ಕ್ಯಾಪ್ಸಿಕಮ್ಗೆ ಬದಲಾಗಿ ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು. ಇದನ್ನು ಉಪಯೋಗ ಮಾಡಿದ್ರೆ ಬೇಗನೆ ಆಗೋಗುತ್ತೆ, ಕೇವಲ 5 ನಿಮಿಷದಲ್ಲಿ ಆಗೋಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿ ಸುಮಾರು 5 ನಿಮಿಷ ಬೇಯಿಸ್ಕೋಬೇಕು. ಬೇಗನೆ ಆಗಬೇಕನ್ನಂಗಿದ್ರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ 5 ನಿಮಿಷದಲ್ಲೇ ಈ ತರಕಾರಿ ಬೆಂದೋಗುತ್ತೆ. 5 ನಿಮಿಷ ಆದಮೇಲೆ ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೆಂದಿದೆ. ತೀರನೇ ಜಾಸ್ತಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಅಚ್ಕಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಆಪ್ಷನಲ್ಲಾಗಿ ಇಟ್ಕೊಳ್ಳಿ. ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ. ಕಡಲೆ ಹಿಟ್ಟು 1 ಟೇಬಲ್ ಸ್ಪೂನಷ್ಟು. ಇದು ಹುರ್ಕೊಂಡಿರೋ ಕಡಲೆ ಬೀಜನ ಪುಡಿ ಮಾಡಿಟ್ಕೊಂಡಿರೋದು ಸುಮಾರು 2 ಚಮಚದಷ್ಟು. ಇಷ್ಟ ಇದ್ದರೆ ಇದ್ರದ್ದು ನಾನು ಒಣಪಲ್ಯ ಮಾಡ್ತಾಯಿದ್ದೀನಿ, ಅಥವಾ ನಿಮಗೆ ರಸಪಲ್ಯ ಬೇಕನ್ನಂಗಿದ್ರೆ ಇದ್ರ ಜೊತೆಗೆ ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಂಡ್ರೆ ರಸಪಲ್ಯ ಆಗುತ್ತೆ. ನೀರು ಹಾಕ್ಕೊಳ್ಳಿಲ್ಲ ಅಂದರೆ ಉದುರು ಪಲ್ಯ ಆಗುತ್ತೆ. ಕಲಿಸ್ಕೊಂಡ್ಮೇಲೆ ಗ್ಯಾಸ್ ಸ್ಟವ್ನ ಲೋ ಅಂದರೆ ಕಡಿಮೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸುಮಾರು 2-3 ನಿಮಿಷ ಮತ್ತೊಮ್ಮೆ ಬಿಸಿ ಮಾಡ್ಕೋಬೇಕು. ಕಡಲೆ ಹಿಟ್ಟಲ್ಲೂ ಹಸಿ ವಾಸನೆ ಇರುತ್ತೆ, ಅದು ಕೂಡ ಹೋಗಬೇಕು. ರುಚಿಯಾಗಿರೋ ಅಂಥ ಕ್ಯಾಪ್ಸಿಕಮ್ ಉದುರು ಪಲ್ಯ ರೆಡಿಯಾಗಿದೆ. ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಅನ್ನ ಸಾರು ಜೊತೆಗೆ ನಂಚ್ಕೊಂಡು ತಿನ್ಬೋದು, ಚಪಾತಿ ಜೊತೆಗೆ, ತಿಳಿ ಸಾರನ್ನ ಜೊತೆಗೆ ಎಲ್ಲದ್ರ ಜೊತೆಲೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.